ಗೆಳೆಯರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ಇಡೀ ಭಾರತದ ಪ್ರತಿಯೊಬ್ಬ ಪ್ರಜೆಯು ಖುಷಿಯನ್ನು ಪಡಬೇಕಾದ ಸಂದರ್ಭ. ಆದರೂ ಒಂದಷ್ಟು ಜನರಿಗೆ ಈ ವಿಚಾರವನ್ನು ಕೇಳಿದ್ರು ಉರಿಯುತ್ತೆ. ಇರಲಿ ಬಿಡಿ, ಊರ್ಕೊಳ್ಳೋರನ್ನು ನಾವೇನು ಮಾಡೋಕೆ ಆಗತ್ತೆ, ಇದಕ್ಕೂ ಊರ್ಕೊಳ್ತೀನಿ ಅನ್ನೋರು ವಿಡಿಯೋ ನೋಡೋದನ್ನು ಸ್ವಲ್ಪ ನಿಲ್ಲಿಸಿ ಬರ್ನಾಲ್ ತೊಗೊಂಡು ಬಂದು ಮೊದಲೇ ಹಚ್ಕೊಂಡು ಆಮೇಲೆ ವಿಡಿಯೋ ನೋಡೆಪ್ಪ, ಕೊನೆಗೂ ಮೋದಿ ಅಂದುಕೊಂಡಿದ್ದನ್ನ ಸಾಧಿಸಿದ್ರು ಅಂತ ಅಂದುಕೊಳ್ತಿರೋ, ಅಥವಾ ನಾವೆಲ್ಲ ಸೇರಿ ಭಾರತವನ್ನು ಈ ಮಟ್ಟಕ್ಕೆ ತಗೊಂಡು ಬಂದಿದ್ದೀವಿ ಎಂದುಕೊಳ್ತಿರೋ? ಒಟ್ಟಿನಲ್ಲಿ ಖುಷಿಯನ್ನು ಪಡಬೇಕಾದ ಸುದ್ದಿ ಇದು. ಏನಾದರೂ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ಖುಷಿಯನ್ನು ಪಟ್ಕೊಳ್ಳಿ. ಹಾಗಾದರೆ ಖುಷಿಯನ್ನು ಯಾಕೆ ಪಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಅಧಿಕೃತವಾಗಿ ಜಪಾನನ್ನು ಹಿಂದಿಕ್ಕಿ ಭಾರತ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ. ಅಮೆರಿಕ, ಚೀನಾ, ಜರ್ಮನಿ ಅದನ್ನು ಬಿಟ್ಟರೆ ಈಗ 4ನೇ ಸ್ಥಾನದಲ್ಲಿ ಭಾರತ. 4ನೇ ಸ್ಥಾನಕ್ಕೆ ಜಿಗಿದು ಕುಳಿತುಕೊಂಡಿದೆ. ಹಿಂದೆ ಆರ್ಥಿಕವಾಗಿ 4ನೇ ಸ್ಥಾನಕ್ಕೆ ಹೋಗಿದ್ರು, ಅಧಿಕೃತವಾಗಿ ಎಲ್ಲ ವಲಯಗಳಲ್ಲೂ ಜಪಾನನ್ನು ಹಿಂದಿಕ್ಕಿದೆ ಅನ್ನೋದನ್ನು ಮೊನ್ನೆ ಅಧಿಕೃತವಾಗಿ ಭಾರತ ಸರ್ಕಾರವೇ ಇಡೀ ದೇಶದ ಮುಂದೆ ಇಟ್ಟಿದೆ. ಕೆಲವರು ಅಯ್ಯೋ 4ನೇ ಸ್ಥಾನಕ್ಕೆ ಏರಿದ್ರೆ ಆಗುತ್ತೇನ್ರಿ, ಪರ್ ಕ್ಯಾಪಿಟ ಇನ್ಕಮ್ ಹೇಳ್ರಿ ಅಂತಾರೆ. ಭಾರತ ದೇಶದ್ದೆಲ್ಲ ತಗೊಂಡು ನಾವೇನು ಮಾಡೋಕ್ಕಾಗತ್ತೆ ಅಂತ ಮಾಡೋಕ್ಕೆ ಕೆಲಸ ಇಲ್ಲದವರು, ಇದರಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲದವರು ಕಮೆಂಟ್ಸ್ ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿದೆ. ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಹೇಳಿದ್ರು, ನಾನು 3ನೇ ಅವಧಿಗೆ ಪ್ರಧಾನಿ ಆದರೆ ಆರ್ಥಿಕತೆಯಲ್ಲಿ ಭಾರತ 3ನೇ ಸ್ಥಾನಕ್ಕೆ ಬರುತ್ತೆ ಅಂತ. ಅಂದರೆ 3rd ಲಾರ್ಜೆಸ್ಟ್ ಎಕನಾಮಿ ಆಗ್ತೀವಿ ಅನ್ನೋದನ್ನು ಘೋಷಣೆ ಮಾಡಿದ್ರು. ಅದನ್ನು ಘೋಷಣೆ ಮಾಡಿದಾಗ ಭಾರತ 5ನೇ ದೊಡ್ಡ ಆರ್ಥಿಕತೆ ಆಗಿತ್ತು. ಈಗ 4ನೇ ದೊಡ್ಡ ಆರ್ಥಿಕತೆ ಆಗಿದೆ. ಭಾರತ 4.1 ಟ್ರಿಲಿಯನ್ ಆರ್ಥಿಕತೆಯನ್ನು ತಲುಪಿದೆ. ಜೊತೆಗೆ 2027ರ ಒಳಗೆ ಭಾರತ ಜರ್ಮನಿಯನ್ನು ಹಿಂದಿಕ್ಕಿ 3ನೇ ಸ್ಥಾನಕ್ಕೆ ಜಿಗಿಯುತ್ತೆ. ಇದನ್ನು ಜಗತ್ತಿನ ಎಕ್ಸ್ಪರ್ಟ್ಗಳು ಅಂದರೆ ತಜ್ಞರಿದ್ದಾರಲ್ಲ ಇವರೇ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನರು ಅದಕ್ಕೂ ಮೊದಲೇ ಭಾರತ 3ನೇ ಸ್ಥಾನಕ್ಕೆ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದೆಯಲ್ಲ, ಅಂದರೆ IMF, ಭಾರತ 4ನೇ ಸ್ಥಾನಕ್ಕೆ ಬರೋದು 2027ಕ್ಕೆ ಅನ್ನೋದನ್ನು ಹೇಳಿತ್ತು. ಆದರೆ IMF ಹೇಳಿದ್ದನ್ನೆಲ್ಲ ದಾಟಿ ಭಾರತ 2 ವರ್ಷ ಮೊದಲೇ ಆ ಸ್ಥಾನಕ್ಕೆ ಬಂದಾಗಿದೆ. ಈಗ 3ನೇ ಸ್ಥಾನಕ್ಕೆ 2027 ಮುಗಿಯೋದ್ರಲ್ಲಿ ಭಾರತ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಅದಕ್ಕೂ ಮೊದಲೇ 3ನೇ ಸ್ಥಾನಕ್ಕೆ ಬಂದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಅಷ್ಟೊಂದು ವೇಗವಾಗಿ ಭಾರತದ ಆರ್ಥಿಕತೆ ಮುಂದಕ್ಕೆ ಹೋಗ್ತಾ ಇದೆ. ಇದನ್ನು ಭಾರತೀಯರೆಲ್ಲ ಸಂಭ್ರಮಿಸಿ ಖುಷಿಯನ್ನು ಪಡಬೇಕಾದ ವಿಷಯ. ಯಾಕಂದರೆ ಭಾರತ ಸರಿಯಾದ ಹಾದಿಯಲ್ಲಿ ಇವಾಗಾದರೂ ಹೋಗ್ತಾ ಇದೆ, ಸಾಕ್ತಾ ಇದೆ ಅಂತ. ಆದರೆ ನಮ್ಮಲ್ಲಿ ಇದಕ್ಕೂ ಕೊಂಕನ್ನು ಮಾತಾಡೋರು, ನಾಲಿಗೆ ಇದೆ ಅಂತ ಸುಮ್ಮನೆ ಮಾತಾಡೋರು, ಬಾಯಿಗೆ ಬಂದ ಹಾಗೆ ಮಾತಾಡೋರು ಇದ್ದೇ ಇರ್ತಾರೆ. ಪಾಪ ಅವರದ್ದು ಒಂಥರ ಕಷ್ಟ ಬಿಡ್ರಿ. ಹೌದು, ಜಪಾನ್ 5ನೇ ಸ್ಥಾನಕ್ಕೆ ಹೋಗಿದೆ, ಭಾರತ 4ನೇ ಸ್ಥಾನಕ್ಕೆ ಬಂದಿದೆ. ಅವರ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟಿದೆ, ಭಾರತದ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟಿದೆ, ಎಲ್ಲವನ್ನ ಭಾರತದ ಶ್ರೀಮಂತರೇ ಇಟ್ಕೊಂಡಿದ್ದಾರೆ. ಭಾರತದ ಬಹುಪಾಲು ಸಂಪತ್ತು ಒಂದಷ್ಟು ಶ್ರೀಮಂತರ ಹತ್ರ ತುಂಬಿಕೊಂಡಿದೆ ಅಂತ ಬಹಳಷ್ಟು ಜನರು ಮಾತಾಡ್ತಾ ಇರ್ತಾರೆ. ಅಲ್ಲ ರೀ, ಭಾರತದ ಜನಸಂಖ್ಯೆಗೂ ಜಪಾನ್ ಜನಸಂಖ್ಯೆಗೂ ಹೋಲಿಕೆಯನ್ನು ಮಾಡಿ ಮಾತಾಡೋ ಇವರು ಆ ರೀತಿಯ ಲೆಕ್ಕವನ್ನು ಹಾಕೋದನ್ನು ಬಿಟ್ಟು ಸ್ವಲ್ಪ ಈ ಥರ ಲೆಕ್ಕವನ್ನು ಹಾಕೊಳ್ಳಿ. ಜಪಾನ್ ಜನಸಂಖ್ಯೆ 12.3 ಕೋಟಿ, ಅಂದರೆ ನಮ್ಮ ಕರ್ನಾಟಕ ತಮಿಳುನಾಡಿಗಿಂತ ಕಡಿಮೆ ಇದೆ. ನಮ್ಮ ದೇಶದ ಈ 2 ರಾಜ್ಯಗಳು ಮತ್ತು ಇಡೀ ಜಪಾನ್ ದೇಶವನ್ನು ಲೆಕ್ಕ ಹಾಕಿ ಆಗ ಉತ್ತರ ಸಿಗುತ್ತೆ. ಇನ್ನು ಭಾರತ 1 ಟ್ರಿಲಿಯನ್ ಮೆಟ್ಟಿಲನ್ನು ಹತ್ತೋಕೆ ತಗೊಂಡ ಸಮಯ ಸುಮಾರು 63 ವರ್ಷಗಳು. 1947ರಿಂದ 2010ರವರೆಗೂ ದೇಶ 1 ಟ್ರಿಲಿಯನ್ ರೀಚ್ ಆಯಿತು. ಅಲ್ಲಿಂದ 2 ಟ್ರಿಲಿಯನ್ಗೆ ಬರೋದಕ್ಕೆ ತಗೊಂಡಿದ್ದು 17 ವರ್ಷಗಳು. ಅಂದರೆ 2010ರಿಂದ 2017ರವರೆಗೆ ಬೇಕಾಯಿತು. 3 ಟ್ರಿಲಿಯನ್ GDPಯನ್ನು ತಲುಪೋಕ್ಕೆ ತಗೊಂಡ ಸಮಯ 3 ವರ್ಷಗಳು, 2017ರಿಂದ 2020. ಅದೇ 4 ಟ್ರಿಲಿಯನ್ ಆಗೋಕ್ಕೆ ತಗೊಂಡ ಸಮಯ ಸುಮಾರು 5 ವರ್ಷಗಳು, 2020ರಿಂದ 2025ರವರೆಗೆ. 2 ಟ್ರಿಲಿಯನ್ನಿಂದ 3 ಟ್ರಿಲಿಯನ್ಗೆ ಬರೋಕ್ಕೆ 3 ವರ್ಷ ಮಾತ್ರ ತಗೊಂಡಿತ್ತು. ಅದೇ 3 ಟ್ರಿಲಿಯನ್ನಿಂದ 4 ಟ್ರಿಲಿಯನ್ಗೆ ಬರೋಕ್ಕೆ ಯಾಕ್ರಿ 5 ವರ್ಷ ಆಯಿತು ಅಂತ? ಅಲ್ಲಿ ಕರೋನಾ ಬಂದು ಏನೆಲ್ಲ ಆಗಿತ್ತು ಅನ್ನೋದನ್ನು ಮತ್ತೆ ನಾನೇನು ಹೇಳಬೇಕಾಗಿಲ್ಲ. ಅದನ್ನು ನೀವೇ ಅರ್ಥ ಮಾಡ್ಕೊಳ್ತೀರಾ ಅನ್ನೋದು ನನಗೂ ಗೊತ್ತಿದೆ. ಗೆಳೆಯರೆ, ಬಹಳಷ್ಟು ಜನರು ಹೇಳೋದು ಒಬ್ಬ ಮನುಷ್ಯ 1 ಕೋಟಿಯನ್ನು ದುಡಿಯೋಕ್ಕೆ ತುಂಬ ಸಮಯ ಬೇಕು, ಅದನ್ನು 2 ಕೋಟಿ ಮಾಡಿಕೊಳ್ಳೋಕೆ ಹೆಚ್ಚು ಸಮಯ ಬೇಕಾಗಲ್ಲ ಅಂತ. ಅದೇ ಥರ ಇಲ್ಲೂ ಆಗಿರುತ್ತೆ ಅನ್ನೋದನ್ನು ಹೇಳೋದು ಸುಲಭ. ಆದರೆ ಭಾರತದಲ್ಲಿ ಆಗಿರೋ ಬದಲಾವಣೆ ಏನು ಅಂದರೆ, ಉತ್ಪಾದನೆಯಲ್ಲಿ ಭಾರತ ಅತಿ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಬೇಡಿಕೆ ಜಾಸ್ತಿ ಆಯಿತು, ಅದೇ ರೀತಿ ಉತ್ಪಾದನೆ ಕೂಡ ಜಾಸ್ತಿ ಆಯಿತು. ಹೇಳಿ ಕೇಳಿ ಭಾರತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ದೇಶ. ಅಂಥದ್ರಲ್ಲಿ ಇಲ್ಲೇ ಉತ್ಪಾದನೆ ಮಾಡೋದನ್ನು ಬಿಟ್ಟು ಆಮದನ್ನು ಮಾಡಿಕೊಳ್ತಾ ಇದ್ದರೆ ದೇಶ ಬೆಳೆಯೋದಾದರೂ ಹೇಗೆ? ಇಲ್ಲಿರೋ ಜನರು ಬೆಳೆಯೋದಾದರೂ ಹೇಗೆ? ಹಾಗಾಗಿ ಅದನ್ನೇ ನಮ್ಮ ದೇಶದ ಶಕ್ತಿಯನ್ನು ಮಾಡಿಕೊಂಡು ಉತ್ಪಾದಕ ವಲಯವನ್ನು ಬೆಳೆಸಿದ್ದು, ಅದರ ವೇಗವನ್ನು ಹೆಚ್ಚು ಮಾಡಿಸಿದ್ದೇ ಕಾರಣ.
ಉತ್ಪಾದನೆಯನ್ನು ಮಾಡೋಕೆ ಬೇಕಾಗಿರೋದು ಮೂಲಸೌಕರ್ಯ. ಯಾಕಂದರೆ ಯಾವುದೇ ಮೂಲಸೌಕರ್ಯ ಇಲ್ಲ ಅಂದರೆ ಯಾವುದೇ ಹೂಡಿಕೆದಾರರು ಬಂದು ದೇಶದ ಒಳಗೆ ಹೂಡಿಕೆಯನ್ನು ಮಾಡಲ್ಲ. ಅದಕ್ಕಾಗಿ ಒಂದಷ್ಟು ಅಭಿವೃದ್ಧಿ, ಮೂಲಸೌಕರ್ಯ, ರಸ್ತೆಗಳು, ವಿಮಾನ ನಿಲ್ದಾಣಗಳು ಜೊತೆಗೆ ಬಂದರುಗಳನ್ನು ಅತ್ಯಂತ ವೇಗವಾಗಿ ಕಳೆದ 10 ವರ್ಷಗಳಲ್ಲಿ ಅಭಿವೃದ್ಧಿಗೊಳಿಸಿರೋದೇ ಕಾರಣ ಅನ್ನೋದನ್ನು ವಿಶ್ವಸಂಸ್ಥೆ ಮೊನ್ನೆ ತಾನೇ ಖಚಿತಪಡಿಸಿದೆ. ಆ ವರದಿಯನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಜೊತೆಗೆ IMF ಕೂಡ ಅದೇ ವರದಿಯನ್ನು ಕೊಡ್ತಾ ಇದೆ. ಇಡೀ ಜಗತ್ತಿನ ಎಲ್ಲ ಆರ್ಥಿಕ ತಜ್ಞರು ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾಗಿರೋದು, ಯುದ್ಧದ ನಡುವೆ, ಕೊರೋನಾದ ನಡುವೆ ಇಂಥದ್ದೊಂದು ಗುರಿಯನ್ನು ತಲುಪಿದೆ ಅಂದರೆ ಅದನ್ನು ನಮ್ಮ ದೇಶದ ಗೆಲುವು ಅನ್ನೋದನ್ನು ಹೇಳೋಕೆ ಏನ್ರಿ ಕಷ್ಟ. ಯುದ್ಧಗಳ ನಡುವೆ ನಾವು ಮುಂದಕ್ಕೆ ಹೋಗಿದ್ದು ಯಾವುದೇ ದೇಶಗಳ ಮೇಲೆ ಅವಲಂಬನೆ ಆಗದೆ ಅತಿ ದೊಡ್ಡದಾದ ಉತ್ಪಾದನೆ ಮಾಡ್ತಾ ಇರೋದು. ನಾವು ಯಾವುದೇ ದೇಶಗಳಿಗೂ ಬಕೆಟ್ ಹಿಡಿಯದೆ ಮುಂದಕ್ಕೆ ಹೋಗೋಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಮೇಕ್ ಇನ್ ಇಂಡಿಯಾ ಅನ್ನೋದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ದೇಶದ ಆರ್ಥಿಕತೆಯನ್ನು ಹೆಚ್ಚಿಸ್ತಾ ದೇಶವನ್ನು ಬೆಳೆಸ್ತಾ ಇದೆ. ಕೈಗಾರಿಕಾ ವಲಯ, ವಿದೇಶಿ ಉತ್ಪಾದನೆಯ ಹೆಚ್ಚಳ ಇದೆಲ್ಲ ಆಗಿದ್ದೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ. ಆದರೂ 1 ಟ್ರಿಲಿಯನ್ 2 ಟ್ರಿಲಿಯನ್ GDP ಆಗೋಕ್ಕೆ ಅಷ್ಟೊಂದು ಸಮಯವನ್ನು ತಗೊಂಡ್ವಿ. ಅದಾದ ನಂತರ ಅದು ಹೇಗೆ 2ರಷ್ಟು ಜಾಸ್ತಿ ಆಗ್ತಾ ಹೋಯಿತು ಅನ್ನೋದನ್ನು ನೋಡಿದರೆ, ನಮ್ಮನ್ನು 300 ವರ್ಷಗಳ ಕಾಲ ಆಳಿ ಹೋಗಿದ್ದ ಇಂಗ್ಲೆಂಡನ್ನು ಕೂಡ 2022ರಲ್ಲಿ ನಾವು ಹಿಂದಿಕ್ಕಿದ್ವಿ. ನಾವು ಮುಂದಕ್ಕೆ ಬಂದಿದ್ವಿ. ಆಗ 3.2 ಟ್ರಿಲಿಯನ್ ಮೂಲಕ 5ನೇ ದೊಡ್ಡ ಆರ್ಥಿಕತೆ ಆಗಿತ್ತು. ಈಗ ಇನ್ನೊಂದು ಹೆಜ್ಜೆಯನ್ನು ಮುಂದಕ್ಕೆ ಇಟ್ಟಿದ್ದೀವಿ. ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟರೆ ಜಗತ್ತಿನ 3ನೇ ದೊಡ್ಡ ಆರ್ಥಿಕತೆ ಆಗತ್ತೆ. ಅದು ಸದ್ಯ 2 ವರ್ಷಗಳಲ್ಲಿ ಆಗಬಹುದು ಅನ್ನೋದನ್ನು ಇಡೀ ಜಗತ್ತು ಅಂದಾಜನ್ನು ಮಾಡ್ತಾ ಇದೆ. ಭಾರತ ಇಷ್ಟೊಂದು ವೇಗವಾಗಿ ಬೆಳೀತಾ ಇರೋದನ್ನು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ನೋಡ್ತಾನೇ ಇವೆ. ಇನ್ನು 2047ಕ್ಕೆ ವಿಕಸಿತ ಭಾರತ ಅನ್ನೋ ಗುರಿ ಇದೆ. ಇದೇ ರೀತಿಯಾಗಿ ಮುಂದಕ್ಕೆ ಸಾಗಿದ್ರೆ ಭಾರತ ಸುಮಾರು 30 ಟ್ರಿಲಿಯನ್ ಎಕಾನಮಿಯನ್ನು 2047ಕ್ಕೆ ಹೊಂದುತ್ತೆ. ಈಗ ಅಮೆರಿಕ 30.07 ಟ್ರಿಲಿಯನ್ ಎಕಾನಮಿಯನ್ನು ಹೊಂದಿದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಅಮೆರಿಕದ ಆರ್ಥಿಕತೆ ವೇಗ ಇದೆಯಲ್ಲ, ಇದು ತುಂಬ ಕಡಿಮೆ ಆಗಿದೆ. ವಿಶ್ವಸಂಸ್ಥೆಯ ರಿಪೋರ್ಟ್ ಪ್ರಕಾರ ಭಾರತದ ಆರ್ಥಿಕತೆ ವೇಗ 6.3 ಇದೆ. ಇದನ್ನು ನೋಡಿ ಪಾಪ ಅಮೆರಿಕ ಸುಮ್ಮನೆ ಇರುತ್ತಾ? ಖಂಡಿತ ಇಲ್ಲ. ಅದಕ್ಕೆ ಈಗ ಅಮೆರಿಕ ಊರ್ಕೊಳ್ತಾ ಇದೆ. ಚೀನಾ ಹೇಗೆ ತಡೆಯೋದು ಅನ್ನೋ ತಲೆಯನ್ನು ಕಿಡಿಸಿಕೊಳ್ತಾ ಇದೆ. ಇನ್ನು ಚೀನಾದ ಆರ್ಥಿಕತೆ ವೇಗ 4.6 ಇದ್ದರೆ ಅಮೆರಿಕದ ವೇಗ ಕೇವಲ 1.6 ಇದೆ. ಇದೇ ಕಾರಣಕ್ಕೆ ಈಗ ಭಾರತದಲ್ಲಿ ಒಂದು ಯುದ್ಧವನ್ನು ಮಾಡಿಸಬೇಕು ಅನ್ನೋದನ್ನು ಇಡೀ ಜಗತ್ತಿನ ಒಂದಷ್ಟು ರಾಷ್ಟ್ರಗಳು ತಲೆ ಕೆಡಿಸಿಕೊಳ್ತಾ ಇವೆ. ಅದಕ್ಕೆ ಹೊರಟಿದ್ವು, ಅದಕ್ಕೆ ಕೈಯನ್ನು ಕೂಡ ಹಾಕಿದ್ವು. ಆದರೆ ಅದು ಸಕ್ಸಸ್ ಆಗಿಲ್ಲ. ಅದು ಪಾಕಿಸ್ತಾನಕ್ಕೆ ಏನು ಬೇಕೋ ಅದೆಲ್ಲವನ್ನು ಕೊಟ್ಟಿದ್ವು. ಇನ್ನು ಮೊನ್ನೆ ಅಮೆರಿಕ ಚೀನಾದ ಮೇಲೆ ಹಾಕಿದ್ದ ಎಲ್ಲ ಟ್ಯಾರಿಫ್ಗಳನ್ನು ತೆಗೆದು ಭಾರತದಲ್ಲಿ ತಯಾರಾಗುವ ಐಫೋನ್ ಮೇಲೆ 25% ಟ್ಯಾರಿಫನ್ನು ಹಾಕಿರೋದನ್ನು ನೋಡ್ತಾ ಇದ್ರೆ ಭಾರತ ಬೆಳೆಯೋದನ್ನು ಅಮೆರಿಕ ಆಗಲಿ ಚೀನಾ ಆಗಲಿ ಸಹಿಸೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಚೀನಾದ ಮೇಲೆ 125% ಟ್ಯಾರಿಫ್ ಹಾಕಿದ್ದ ಟ್ರಂಪ್ ಈಗ ನೋಡಿದರೆ ಅದನ್ನೆಲ್ಲ ತೆಗೆದು ಭಾರತದ ಮೇಲೆ ಟ್ಯಾರಿಫ್ ಹಾಕ್ತಾ ಇದ್ದಾರೆ. ಅಲ್ಲಿಗೆ ಅರ್ಥವನ್ನು ಮಾಡ್ಕೊಳ್ಬೇಕಾಗಿರೋದು, ಇಲ್ಲಿ ಯಾರು ನಮ್ಮ ಸ್ನೇಹಿತರಲ್ಲ, ಯಾರು ಶತ್ರುಗಳಲ್ಲ, ಕೇವಲ ದೇಶ ಮೊದಲು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಒಂದಷ್ಟು ಜನರು ನಮ್ಮ ದೇಶದಲ್ಲೇ ಕೂತ್ಕೊಂಡು ಬೇರೆ ದೇಶವನ್ನು ಹೊಗಳ್ತಾ ಅದೇ ಉದ್ಧಾರ ಆಗ್ತಾಯಿದೆ, ನಮ್ಮ ದೇಶ ಹಾಳಾಗಿ ಹೋಗಿದೆ ಅಂತ ಇನ್ನೂ ಮಾತಾಡ್ತಾ ಇದ್ದಾರೆ. ಅದಕ್ಕೆಲ್ಲ ತದ್ವಿರುದ್ಧವಾಗಿ ಭಾರತ ಏನು ಮಾಡಬೇಕು ಅದನ್ನು ಮಾಡ್ತಾ ಇದೆ. ಯಾವ ದೇಶದ ಜೊತೆ ಎಷ್ಟರ ಮಟ್ಟಿಗೆ ಸಂಬಂಧವನ್ನು ಇಟ್ಕೋಬೇಕು ಅಷ್ಟನ್ನೇ ಇಟ್ಕೊಂಡಿದೆ. ಈಗ ಭಾರತ ಬೆಳೀತಾ ಇರೋ ವೇಗ ಜಗತ್ತಿನ ಹಲವು ದೇಶಗಳ ತಲೆಯನ್ನು ಕಿಡಿಸ್ತಾ ಇದೆ. ಹಾಗಾಗಿ ಟ್ರಂಪ್ ಅಣ್ಣ ಇದನ್ನೇ ತಲೆ ಕೆಡಿಸ್ಕೊಂಡು ಆಗಾಗ ಸ್ವಲ್ಪ ಗೊತ್ತಲ್ಲ ಹೇಗೆ ಆಡ್ತಾ ಇರ್ತಾರೆ ಅಂತ ತಲೆ ಕೆಟ್ಟವರ ಹಾಗೆ ಅಷ್ಟೇ ಟ್ರಂಪ್ ಅಣ್ಣ ಆಡೋದನ್ನು ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ. ಇನ್ನು 2047ರ ವಿಕಸಿತ ಭಾರತ ಅನ್ನೋ ಮೋದಿಯವರ ಕನಸು ಅಂದರೆ ಸಂಪೂರ್ಣ ಬೆಳೆದಿರೋ ಭಾರತ ಅಂತ. ಅದು ಇವತ್ತು ಅಮೆರಿಕ ಎಷ್ಟು ಬೆಳೆದಿದೆ ಅಷ್ಟು ದೊಡ್ಡ ಆರ್ಥಿಕತೆ 2047ಕ್ಕೆ ಭಾರತದ್ದಾಗಿರುತ್ತೆ. ಮುಂದಿನ ದಿನಗಳಲ್ಲಿ 7.6ರಿಂದ 7 ವೇಗದಲ್ಲಿ ಭಾರತದ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಒಂದಷ್ಟು ತಜ್ಞರು ಈಗಾಗಲೇ ಹೇಳ್ತಾ ಇದ್ದಾರೆ. ಗೆಳೆಯರೆ, 2027ಕ್ಕೆ 3ನೇ ಆರ್ಥಿಕತೆಯನ್ನು ತಲುಪೋಕೆ ಏನೆಲ್ಲ ಬೇಕೋ ಆ ಯೋಜನೆಗಳನ್ನು ಮಧ್ಯಪ್ರದೇಶ, ಗುಜರಾತ್, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ಸೇರಿ ಒಟ್ಟು 17 ರಾಜ್ಯಗಳಲ್ಲಿ ಯಾವ ರೀತಿಯ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋ ರೂಪುರೇಷೆಗಳು ಈಗಾಗಲೇ ತಯಾರಾಗಿವೆ. ಹಾಗಾಗಿ ಮುಂದಿನ 2 ವರ್ಷಗಳಲ್ಲಿ ಇನ್ನಷ್ಟು ವೇಗವಾಗಿ ಮುನ್ನುಗ್ಗಿ ಟಾಪ್ 3ರಲ್ಲಿ ಇರುತ್ತೆ. ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು ಅಂದರೆ ಕೇವಲ ಮೋದಿ ಮಾತ್ರ ಮಾಡ್ತಾ ಇದ್ರೆ ಆಗಲ್ಲ. ಅವರ ಹೆಸರನ್ನು ಹೇಳ್ಕೊಂಡು ರಾಜಕಾರಣಕ್ಕಾಗಿ ಮಾತಾಡ್ತಾ ಇರೋ ಕೆಲವರು ಪಕ್ಷಗಳನ್ನು ಮರೆತು ರಾಷ್ಟ್ರದ ಅಭಿವೃದ್ಧಿ ಕಡೆ ಯೋಚನೆಯನ್ನು ಮಾಡಿದರೆ ಭಾರತ ಖಂಡಿತ ಆದಷ್ಟು ಬೇಗ ವಿಕಸಿತ ಭಾರತ ಆಗತ್ತೆ. ಅದನ್ನು ಬಿಟ್ಟು ರಾಜ್ಯಗಳಲ್ಲಿ ರಾಜಕೀಯ ಮಾಡೋಕೆ, ಅವರ ತೆವಲುಗಳನ್ನು ತೀರಿಸಿಕೊಳ್ಳೋಕೆ ಪ್ರಧಾನಿ BJPಯವರು ನಮ್ಮ ರಾಜ್ಯದ ಸರ್ಕಾರ ಕಾಂಗ್ರೆಸ್ ಅಂದುಕೊಂಡು ಮೊನ್ನೆ ಸಿದ್ದರಾಮಯ್ಯ ಮಾಡಿದ ಹಾಗೆ
ಪ್ರಧಾನಿ ಕರೆದ್ರೆ ನಾನು ಯಾಕೆ ಹೋಗಬೇಕು, ನನಗೆ ಬೇರೆ ಕೆಲಸ ಇದೆ ಅನ್ನೋ ನಾಟಕವನ್ನು ಮಾಡ್ತಾ ಇದ್ರೆ ರಾಜ್ಯವನ್ನೇ ಒಂದು ದಿನ ಮುಳುಗಿಸಿ ಜನರ ಕೈಗೆ ಚೊಂಬನ್ನು ಕೊಟ್ಟು ಅವರೇನು ಮುಂದಿನ ಸಲದಿಂದ ಮನೆಯಲ್ಲಿ ಮಲಿಕೊಳ್ತಾರೆ. ಆದರೆ ಮುಂದಿನ ಯುವಜನತೆಯ ಕತೆ ಏನು ಅನ್ನೋದನ್ನು ಜನರು ಯೋಚನೆ ಮಾಡಿ. ಮೊದಲು ಪಕ್ಷ ಮತ್ತು ರಾಜಕೀಯ ಅನ್ನೋದನ್ನು ಕೇವಲ ಚುನಾವಣೆ ಸಮಯದಲ್ಲಿ ಇಟ್ಕೊಳ್ಳಿ, ಆಗ ಮಾಡಿಕೊಳ್ಳಿ. ಅದಾದ ಮೇಲೆ ರಾಜ್ಯದ ಅಭಿವೃದ್ಧಿ ಕಡೆ ನೋಡದೇ ಇದ್ದರೆ ನಾಳೆ ನಾಮ ಹಾಕೊಳ್ಳೋಕೆ ತಿರುಪತಿಗೆ ಹೋಗಬೇಕಾಗಿಲ್ಲ. ಸಿದ್ದರಾಮಯ್ಯ ಇಲ್ಲೇ ನಾಮವನ್ನು ಎಲ್ಲರಿಗೂ ಹಾಕ್ತಾ ಇದ್ದಾರೆ, ಇನ್ನೂ ಹಾಕ್ತಾನೆ ಇರ್ತಾರೆ. ರಾಜ್ಯವನ್ನು ಹಾಳು ಮಾಡಿ ಹೋಗಿರ್ತಾರೆ. ಯಾವುದೇ ಮುಖ್ಯಮಂತ್ರಿ ಬಿಟ್ಟಿ ಭಾಗ್ಯ ಕೊಟ್ಟು ರಾಜ್ಯವನ್ನು ಉದ್ಧಾರ ಮಾಡೋಕೆ ಆಗಲ್ಲ. ಆಮೇಲೆ ರಾಜ್ಯದ ಮತದಾರರು ಈಗ ರಾಜಕಾರಣಿಗಳು ಕೇಳ್ತಾರಲ್ಲ, ಅಮ್ಮ ತಾಯಿ ಮತವನ್ನು ಹಾಕಿ ಅಂತ. ಹಾಗೆ ಮುಂದೊಂದು ದಿನ ನಮ್ಮ ಜನರು ಅಪ್ಪ CM ಹೊಟ್ಟೆಗೆ ಊಟ ಕೊಡಪ್ಪ ಅಂತ ಪಾಕಿಸ್ತಾನದಲ್ಲಿ ಭಿಕ್ಷೆ ಬೇಡ್ತವರಲ್ಲ, ಆ ರೀತಿ ಆದರೂ ಆಗಬಹುದು. ಹುಷಾರಾಗಿರಿ. ಹಾಗಾಗಿ ಎಲ್ಲ ಸಮಯದಲ್ಲೂ ರಾಜಕೀಯವನ್ನು ಮಾಡೋದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಯ ಕಡೆ ಗಮನವನ್ನು ಕೊಡಬೇಕಾಗತ್ತೆ. ಆದರೂ ಅದೆಲ್ಲ ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಆಗುತ್ತಾ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ. ಜೊತೆಗೆ ನಮ್ಮ ಭಾರತ 4ನೇ ಆರ್ಥಿಕತೆಯಾಗಿ ನಿಂತಿದೆ, ಇದರ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ ಇಡೀ ಭಾರತ ಖುಷಿಯನ್ನು ಪಡೋ ವಿಚಾರ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.